ಓಕೆ, ನಾನು ಮೊದಲೇ ಕಾನ್ಸೆಪ್ಟ್ ಇಲ್ಲಿ ಡೈರೆಕ್ಷನ್ ಬಗ್ಗೆ ಇಲ್ಲಿ ನಾನು ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡ್ತೀನಿ. ಬೇಸಿಕ್ ನಿಂದ ಹಿಡಿದು ಅಡ್ವಾನ್ಸ್ ಲೆವೆಲ್ ತನಕ ಯಾವ ರೀತಿಯಾಗಿ ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡಬಹುದು ಅನ್ನೋದನ್ನ ನಾವು ಇಲ್ಲಿ ನೋಡೋಣ್ರಿ. ಆಲ್ಮೋಸ್ಟ್ ಆಲ್ AMRS, NVS, KVS, ಬ್ಯಾಂಕಿಂಗ್ ಸೆಕ್ಟರ್ಗಳಲ್ಲಿ ಇಂಗ್ಲಿಷ್ ಹಾಗೂ ಹಿಂದಿ ಈ ಎರಡು ಭಾಷೆಗಳಲ್ಲಿ ಮಾತ್ರ ಎಕ್ಸಾಮ್ಗಳನ್ನು ನಡೆಸ್ತಾರ. ಅದರಿಂದ ನಾವು ಇಂಗ್ಲಿಷ್ ಅನ್ನ ಪ್ರಿಪೇರ್ ಮಾಡ್ತಾ ಇದ್ದೀವಿ. ಅದರ ಹೇಳುವ ಮೆಥಡ್ ಕನ್ನಡದಲ್ಲಿ ನಾನು ಇಲ್ಲಿ ತಿಳಿಸ್ಕೊಡ್ತೀನಿ. ಈ ಡೈರೆಕ್ಷನ್ ಅನ್ನ ನಾವು ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕಿಂತ ಮುಂಚೆ ಕೆಲವೊಂದಷ್ಟು ಬೇಸಿಕ್ ಗೊತ್ತಿರಬೇಕು. ದಿಕ್ಕುಗಳ ಬಗ್ಗೆ ಗೊತ್ತಿರಬೇಕು. ಯಾವ ದಿಕ್ಕು? ನಾರ್ತ್, ಸೌತ್, ಈಸ್ಟ್, ವೆಸ್ಟ್. ಓಕೆ, ಈ ನಾರ್ತ್ ಈಸ್ಟ್ ನಡುವೆ ಒಂದು ದಿಕ್ಕು ಬರ್ತದ, ನಾರ್ತ್ ಈಸ್ಟ್ ಅಂತ ಕರಿತೀವಿ. ಹಾಗೂ ಈಸ್ಟ್ ಮತ್ತು ಸೌತ್ ನಡುವೆ ಒಂದು ದಿಕ್ಕು ಬರ್ತದ, ಅದಕ್ಕೆ ಸೌತ್ ಈಸ್ಟ್ ಅಂತ ಕರಿತೀವಿ. ಅದೇ ತರ ಸೌತ್ ವೆಸ್ಟ್ ನಡುವೆ ಒಂದು ದಿಕ್ಕು ಬರ್ತದ, ಅದನ್ನ ನಾವು ಸೌತ್ ವೆಸ್ಟ್ ಅಂತ ಕರಿತೀವಿ. ಅದೇ ತರ ನಾರ್ತ್ ವೆಸ್ಟ್ ಇದರ ನಡುವೆ ಒಂದು ದಿಕ್ಕು ಬರ್ತದ, ಅದಕ್ಕೆ ನಾವು ನಾರ್ತ್ ವೆಸ್ಟ್ ಅಂತ ಕರಿತೀವಿ. ಓಕೆ, ಈ ಸಂಪೂರ್ಣವಾಗಿರುವಂತಹ ಮ್ಯಾಪ್ ನಿಮ್ಮ ತಲೆ ಒಳಗಿದ್ರ ನೀವು ಈಸಿ ಆಗಿರುವಂತಹ ಡೈರೆಕ್ಷನ್, ಯಾವುದೇ ಡೈರೆಕ್ಷನ್ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ತೀರಿ. ಹಾಗೆ ಇದರ ನಡುವಿನ ಕೋನಗಳ ಬಗ್ಗೆ ಒಂದು ಸ್ವಲ್ಪ ನಿಮಗೆ ನಾಲೆಜ್ ಇರಬೇಕು. ಇವೆರಡಿನ ನಡುವಿನ ಕೋನ 45 ಡಿಗ್ರಿ ಇರ್ತದ್ರಿ. ಅದೇ ರೀತಿ ನಾರ್ತ್ ಮತ್ತು ವೆಸ್ಟ್ ಇದರ ನಡುವಿನ ಕೋನ 90 ಡಿಗ್ರಿ. ಅದೇ ರೀತಿ ವೆಸ್ಟ್ ನಿಂದ ಈಸ್ಟ್ ಇದರ ನಡುವಿನ ಕೋನ ಎಷ್ಟಿರ್ತದ? 180 ಡಿಗ್ರಿ ಇರ್ತದ್ರಿ. ಪ್ರತಿಯೊಂದು ಕೋನಗಳ ನಡುವಿನ ಅಂತರ 45 ಡಿಗ್ರಿ ಇರ್ತದ, ಅದನ್ನು ನೀವು ಗಮನಿಸ್ಕೋಬೇಕು. ಈ ಪ್ರಾಬ್ಲಮ್ಸ್ ಅನ್ನ ನಾವು ಹೆಚ್ಚಾಗಿ ಟೈಮ್ ಡೈರೆಕ್ಷನ್ ಬಗ್ಗೆ, ಟೈಮ್ ಡೈರೆಕ್ಷನ್ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡುವಾಗ ಏನ್ ಮಾಡ್ತೀವಿ ನಾವು, ಇದನ್ನ ಈ ಕೋನಗಳ ನಡುವಿನ ವ್ಯತ್ಯಾಸ ಹಾಗೂ ಯಾವ ದಿಕ್ಕು ಯಾವ ಟೈಮ್ ನಲ್ಲಿ ಸೂಚಿಸ್ತದೆ ಅನ್ನೋದನ್ನ ಇಲ್ಲಿ ನಾವು ನೋಡ್ತೀವಿ. ಹಾಗೆ ಎರಡನೇದಾಗಿ ಮೇನ್ ಇಂಪಾರ್ಟೆಂಟ್ ಪಾಯಿಂಟ್, ಯಾವ ದಿಕ್ಕಿಗೆ ಬಲಗಡೆ ಯಾವ ದಿಕ್ಕು, ಎಡಗಡೆ ಯಾವ ದಿಕ್ಕು. ಓಕೆ, ನೀವು ನಾರ್ತ್ಗೆ ಫೇಸ್ ಮಾಡಿದಾಗ ನಿಮ್ಮ ಬಲಗಡೆ ಯಾವ್ದಿರ್ತದ, ಎಡಗಡೆ ಯಾವ್ದಿರ್ತದ, ಇದನ್ನ ನೀವು ಫೈಂಡ್ ಔಟ್ ಮಾಡ್ಬೇಕು. ನಾರ್ತ್ ಬಂದ್ರೆ ಯಾವತ್ತೂ ಬಲಗಡೆ ಈ ಕಡೆ ಇರ್ತದ್ರಿ, ರೈಟ್. ಇದು ಏನಿರ್ತದ್ರಿ, ಇದು ಲೆಫ್ಟ್ ಇರ್ತದ. ಓಕೆ, ಅದೇ ರೀತಿ ನೋಡ್ರಿ ಸೌತ್ ಪೋಲ್, ಸೌತ್ ಕಡೆ ನೀವು ಹೊಂಟಾಗ ನಿಮ್ಮ ಎಡಗಡೆ ಈ ಕಡೆ ಇರ್ತದ್ರಿ, ಇದು ಲೆಫ್ಟ್ ಇರ್ತದ್ರಿ. ಅದೇ ರೀತಿ ಇದು ರೈಟ್ ಇರ್ತದ. ಓಕೆ, ಅದೇ ರೀತಿ ನೀವು ಈಸ್ಟ್ ನಲ್ಲಿ ಚಲಿಸುವಾಗ ನಿಮ್ಮ ಎಡಗಡೆ ಇದು ಎಡಗಡೆ ಇರ್ತದ, ಅಂದ್ರೆ ಲೆಫ್ಟ್ ಇರ್ತದ್ರಿ. ಇದು ಏನಿರ್ತದ, ಬಲಗಡೆ ಇರ್ತದ, ರೈಟ್ ಇರ್ತದ. ಅದೇ ರೀತಿ ನೀವು ವೆಸ್ಟ್ ಕಡೆ ನೀವು ಚಲಿಸುವಾಗ ನಿಮ್ಮ ಬಲಗಡೆ ಈ ಕಡೆ ಇರ್ತದ, ಎಡಗಡೆ ಏನಿರ್ತದ್ರಿ, ಈ ಕಡೆ ಇರ್ತದ, ಲೆಫ್ಟ್. ಮೇನ್ ಇದೆಲ್ಲ ಕಾನ್ಸೆಪ್ಟ್ ಆಲ್ಮೋಸ್ಟ್ ಆಗಿ ಈ ಲೆಫ್ಟ್ ರೈಟ್ ಬಗ್ಗೆನೇ ಇರ್ತದ್ರಿ. ಇದು ತುಂಬಾ ಇಂಪಾರ್ಟೆಂಟ್, ಇದನ್ನ ನೀವು ಗಮನಿಸ್ಕೋಬೇಕು. ಯಾವುದೇ ಡೈರೆಕ್ಷನ್ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕಂದ್ರೆ ನೀವು ಲೆಫ್ಟ್ ರೈಟ್ ಗೊತ್ತಿರಲೇಬೇಕು. ಒಮ್ಮೆ ನೋಡ್ಕೊಂಡ್ಬಿಡ್ರಿ, ನಾರ್ತ್ ಕಡೆ ಹೋದ್ರೆ ಲೆಫ್ಟ್ ಯಾವುದು, ರೈಟ್ ಯಾವುದು. ಸೌತ್ ಕಡೆ ಹೋದ್ರೆ ಅದು ಅಪೋಸಿಟ್ ಆಗ್ತದ್ರಿ, ಲೆಫ್ಟ್ ಈ ಕಡೆ ಆಗ್ತದ, ರೈಟ್ ಈ ಕಡೆ ಆಗ್ತದ, ಈಸ್ಟ್ ವೆಸ್ಟ್. ಓಕೆ, ಈಗ ನೇರವಾಗಿ ನಾವು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡೋಣ್ರಿ. ಕ್ವಶನ್ ಓದ್ತಾ ನಾನು ಅದೇ ರೀತಿ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ತಾ ಹೋಗ್ತೀನಿ. ನೋಡಿ, ಈ ಕುಲ್ದೀಪ್ ಮೂವ್ಸ್ 20 ಮೀಟರ್ ಇನ್ ಈಸ್ಟ್ ಡೈರೆಕ್ಷನ್. ಯಾವುದೇ ಕ್ವಶನ್ ಕೊಟ್ಟಾಗ ನೀವು ಮೊದಲಿಗೆ ಏನ್ ಮಾಡ್ಬೇಕು, ರಫ್ ಆಗಿ ಡಯಾಗ್ರಾಮ್ ಹಾಕೊಂಡ್ಬಿಟ್ರಿ. ಓಕೆ, ಈಸ್ಟ್, ವೆಸ್ಟ್, ನಾರ್ತ್, ಸೌತ್,
ಅದೇ ರೀತಿ ನಾರ್ತ್ ಈಸ್ಟ್, ಸೌತ್ ವೆಸ್ಟ್, ನಾರ್ತ್ ವೆಸ್ಟ್, ಈ ಥರ ರಫ್ ಆಗಿ ಡಯಾಗ್ರಾಮ್ ಹಾಕೊಂಡ್ರೆ ಈಸಿಯಾಗಿ ನೀವು ಯಾವ ದಿಕ್ಕು ಯಾವ ಡೈರೆಕ್ಷನ್ ಈಸಿಯಾಗಿ ಫೈಂಡ್ ಔಟ್ ಆಗಿಬಿಡ್ತದ. ಓಕೆ, ಇಲ್ಲಿ ನೋಡ್ರಿ, ಕುಲ್ದೀಪ್ ಮೂವ್ಸ್ 20 ಮೀಟರ್ಸ್ ಇನ್ ಈಸ್ಟ್ ಡೈರೆಕ್ಷನ್. ಈಸ್ಟ್ ಡೈರೆಕ್ಷನ್ ಅಂದ್ರೆ ಇದು. ಓಕೆ, ಕುಲ್ದೀಪ್ ಏನ್ ಮಾಡ್ತಾನ್ರಿ, 20 ಮೀಟರ್ ಈಸ್ಟ್ ಡೈರೆಕ್ಷನ್ಗೆ ಮೂವ್ ಮಾಡ್ಕೋತ ಹೋಗ್ತಾನೆ. ಆ್ಯಂಡ್ ದೆನ್ ಟರ್ನ್ ಹೀಸ್ ಲೆಫ್ಟ್ ಆ್ಯಂಡ್ ದೆನ್ 15 ಮೀಟರ್ಸ್. ಅವ್ನು ಲೆಫ್ಟಿಗೆ ಏನು ಮಾಡ್ತಾನ್ರಿ, ಲೆಫ್ಟ್ ಅಂದರೆ ಇದು 15 ಮೀಟರ್ಸ್ ಲೆಫ್ಟ್ ಏನು ಮಾಡ್ತಾನ, ಮೂವ್ ಮಾಡ್ತಾನ. ಓಕೆ, ದೆನ್ ಹಿ ಟರ್ನ್ ಟು ಹೀಸ್ ರೈಟ್ ಆ್ಯಂಡ್ ಮೂವ್ 25 ಮೀಟರ್. ನೆಕ್ಸ್ಟ್ ಏನು ಮಾಡ್ತಾನ್ರಿ, ರೈಟಿಗೆ 25 ಮೀಟರ್ ವಾಕ್ ಮಾಡ್ತಾನ. ಆಫ್ಟರ್ ದಿಸ್ ಹಿ ಟರ್ನ್ ಟು ಹಿ ರೈಟ್ ಆ್ಯಂಡ್ ಮೂವ್ 15 ಮೀಟರ್. ಆಮೇಲೆ ರೈಟಿಗೆ ಏನು ಮಾಡ್ತಾನ್ರಿ, 15 ಮೀಟರನ್ನು ವಾಕ್ ಮಾಡ್ತಾನ. ಓಕೆ, ನಾವು ವಾಟ್ ಫಾರ್ ಈಸ್ ಫ್ರಾಮ್ ಸ್ಟಾರ್ಟಿಂಗ್ ಪಾಯಿಂಟ್. ನೋಡ್ರಿ, ಈ ಸ್ಟಾರ್ಟಿಂಗ್ ಪಾಯಿಂಟ್ನಿಂದ ಇಲ್ಲಿವರೆಗೂ ಕುಲ್ದೀಪ್ ಎಷ್ಟು ಮೀಟರ್ ನಡೆದುಕೊಂಡು ಬಂದಿದ್ದಾನೆ ಅಂತ ಇಲ್ಲಿ ಫೈಂಡ್ ಔಟ್ ಮಾಡಬೇಕು. ಇಲ್ಲಿ ನೋಡ್ರಿ, ಇದು 25 ಮೀಟರ್ ಇರ್ತದ ಅಂದ್ರೆ ಇದು ಸಹಿತ ಏನಿರ್ತದ್ರಿ 25 ಮೀಟರ್ ಇರ್ತದ. ಹೌದಾ, ಸೇಮ್ ಇರ್ತದ. ಯಾಕಂದ್ರೆ ಇಲ್ಲೂ 15 ಮೀಟರ್ ಬಂದಿದೆ ಅಂದ್ರೆ ಇಲ್ಲಿ ಏನಿರ್ತದ್ರಿ 25 ಮೀಟರ್ ಇರ್ತದ. ಸ್ಕ್ವೇರ್ ಯಾವತ್ತು ಸಮವಾಗಿ ಇರ್ತದ. ಹೌದಾ, ಇದಕ್ಕೆ ಇದು ಸಮ ಇರ್ತದ್ರಿ, ಇದಕ್ಕೆ ಇದು ಸಮ ಇರ್ತದ. ಅದರಿಂದ ನೋಡ್ರಿ, ಇಲ್ಲಿ ಸ್ಟಾರ್ಟಿಂಗ್ ಪಾಯಿಂಟ್ ನಿಂದ ಕುಲ್ದೀಪ್ ಎಂಡ್ ಪಾಯಿಂಟ್ ವರೆಗೆ ಎಷ್ಟು ಮೀಟರ್ ನಡೆದುಕೊಂಡು ಬಂದಿದ್ದಾನೆ ಅಂತ ಆನ್ಸರನ್ನ ನಾವು ಇಲ್ಲಿ ಕಂಡುಹಿಡಿಬೇಕು. ಇದು 20 ಪ್ಲಸ್ ಇದು 25 45. ಓಕೆ, ಅಂದರೆ ಆನ್ಸರ್ ಯಾವ್ದೈತ್ರಿ, ಆಪ್ಷನ್ ಡಿ. ಇದು ಈಸಿ ಆಗಿರುವಂತಹ ಮೆಥಡ್. ಹಾಗೆ ಮುಂದೆ ಹೋಗ್ತಾ 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 ಡಿಫಿಕಲ್ಟಿ ಲೆವೆಲ್ ಜಾಸ್ತಿ ಆಗ್ತದ. ನೆಕ್ಸ್ಟ್ ಎರಡನೇ ಕ್ವಶನ್ ನೋಡೋಣ. ಅ ಸೈಕ್ಲಿಸ್ಟ್ ಗೋಸ್ 30 ಕಿಲೋಮೀಟರ್ ಟು ನಾರ್ತ್. ಓಕೆ, ರಫ್ ಆಗಿ ಏನು ಮಾಡೋಣ್ರಿ, ಒಂದು ಡಯಾಗ್ರಾಮ್ ಹಾಕೋಣ. ಈಸ್ಟ್, ವೆಸ್ಟ್, ನಾರ್ತ್, ಸೌತ್. ಈಗ ಸದ್ಯಕ್ಕೆ ಈಸ್ಟ್, ವೆಸ್ಟ್, ನಾರ್ತ್, ಸೌತ್ ಗೊತ್ತಿದ್ರೆ ಸಾಕು. ಒಬ್ಬ ಸೈಕ್ಲಿಸ್ಟ್ 30 ಕಿಲೋಮೀಟರ್ ನಾರ್ತ್ ಕಡೆ ಹೊಂಟಿದ್ದಾನೆ. ಓಕೆ, ನಾರ್ತ್ ಅಂದರೆ ಈ ಕಡೆ ದಿಕ್ಕು. ಎಷ್ಟು, 30 ಕಿಲೋಮೀಟರ್. ಹೌದಾ, ಆಮೇಲೆ ನೋಡ್ರಿ, ದೆನ್ ಟರ್ನಿಂಗ್ ಟು ಈಸ್ಟ್ ಹಿ ಗೋಸ್ 40 ಕಿಲೋಮೀಟರ್. ಈಸ್ಟ್ ಅಂದ್ರೆ ಈ ಕಡೆ 40 ಕಿಲೋಮೀಟರ್ ಏನ್ ಮಾಡ್ತಾನ್ರಿ, ಕವರ್ ಮಾಡ್ತಾನ, ಅಂದ್ರ ಹೋಗ್ತಾನ. ನೆಕ್ಸ್ಟ್ ಅಗೇನ್ ಹಿ ಟರ್ನ್ ಹೀಸ್ ರೈಟ್ ಅಂಡ್ ಗೋಸ್ 20 ಕಿಲೋಮೀಟರ್. ಅವನ್ ರೈಟಿಗೆ ಏನ್ ಮಾಡ್ತಾನ್ರಿ, 20 ಕಿಲೋಮೀಟರ್ ಅನ್ನ ಕವರ್ ಮಾಡ್ತಾನ. ನೆಕ್ಸ್ಟ್ ಆಫ್ಟರ್ ದಿಸ್ ಹಿ ಟರ್ನ್ಸ್ ಟು ಹೀಸ್ ರೈಟ್ ಅಂಡ್ ಗೋಸ್ 40 ಕಿಲೋಮೀಟರ್. ಆಮೇಲೆ ರೈಟ್ ಅಂದ್ರೆ ಈ ಕಡೆ ರೀ. ಯಾವತ್ತು ಸೌತ್ ಕಡೆ ನೀವು ಮುಖ ಮಾಡಿ ಹೋಗ್ತಾ ಇರುವಾಗ ಈ ಕಡೆ ರೈಟ್ ಆಗ್ತದ, ಈ ಕಡೆ ಲೆಫ್ಟ್ ಆಗ್ತದ. ಆಲ್ಮೋಸ್ಟ್ ಆಗಿ ಎಲ್ಲರೂ ಕನ್ಫ್ಯೂಷನ್ ಮಾಡ್ಕೊಳ್ಳೋದು ಸೌತ್ ಕಡೆ ನಡೆಯುವಾಗ ಯಾವುದು ರೈಟ್ ಯಾವುದು ಲೆಫ್ಟ್ ಅನ್ನೋದು ತುಂಬಾ ಕನ್ಫ್ಯೂಷನ್ ಆಗ್ತದ್ರಿ. ಅದಕ್ಕೆ ರೈಟ್ ಕಡೆ ಅಂದ್ರೆ ಈ ಕಡೆ ಡೈರೆಕ್ಷನ್, ವೆಸ್ಟ್ ಕಡೆ ಹೋಗ್ತಾ ಇರ್ತಾನೆ. ಹೌದಾ, ಎಷ್ಟು, 40 ಕಿಲೋಮೀಟರ್. ಹೌ ಫಾರ್ ಹಿ ಫ್ರಮ್ ಸ್ಟಾರ್ಟಿಂಗ್ ಪಾಯಿಂಟ್ ಅಂದ್ರೆ ಇಲ್ಲಿಂದ ಇಲ್ಲಿವರೆಗೆ ಅವನು ಎಷ್ಟು ಕಿಲೋಮೀಟರ್ ಆಗ್ತದ ಅಂತ ಇಲ್ಲಿ ಕೇಳಿದಾರ. ನೋಡ್ರಿ, ಇಲ್ಲಿ ಇದು 40 ಕಿಲೋಮೀಟರ್ ಇದೆ ಅಂದ್ರೆ ಇದು 40 ಕಿಲೋಮೀಟರ್ ಇರ್ತದ್ರಿ. ಇದು 20 ಅದ ಅಂದ್ರ ಇದು ಸಹಿತ 20 ಇರ್ತದ. ಓಕೆ, ಇಲ್ಲಿ ಟೋಟಲ್ ಎಷ್ಟು ಅದ ರೀ, ಇದು ಟೋಟಲ್ 30 ಕಿಲೋಮೀಟರ್ ಅದ. ಹೌದಾ, 30 ಕಿಲೋಮೀಟರ್ ನಲ್ಲಿ ಇದು 20 ಮೈನಸ್ ಮಾಡಬೇಕು. ಹೌದಾ, ಆಲ್ರೆಡಿ ಇಲ್ಲಿ 20 ಕೊಟ್ಟಿದಾರ. ಅವನು ಇಲ್ಲಿಗೆ ರೀಚ್ ಆಗಿರ್ತಾನ. ಹೌದಾ, ಇಲ್ಲಿಗೆ ಬಂದು ರೀಚ್ ಆಗಿರ್ತಾನ ಅಂದ್ರ ಇದನ್ನ ನಾವು ಏನ್ ಮಾಡ್ಬೇಕು, ಈ ಪಾರ್ಟ್ ಅನ್ನ ನಾವು ಮೈನಸ್ ಮಾಡ್ಬೇಕು. ಈ ಪಾರ್ಟ್ ನಮಗೇನಾಗ್ತದ, ಸಿಗ್ತದ. ಹೌದಾ, ಎಷ್ಟಾಯ್ತು, 30 ಮೈನಸ್ 20 ಅಂದ್ರೆ 10. ಅಂದ್ರೆ ಒಬ್ಬ ಸೈಕ್ಲಿಸ್ಟ್ ತನ್ನ ಸ್ಟಾರ್ಟಿಂಗ್ ಪಾಯಿಂಟ್ ನಿಂದ ಎಂಡ್ ಪಾಯಿಂಟಿಗೆ ಎಷ್ಟು 10 ಕಿಲೋಮೀಟರ್ ಅನ್ನ ಕ್ರಮಿಸ್ತಾನ.
ನೆಕ್ಸ್ಟ್ ಮೂರನೇ ಕ್ವಶನ್ ನೋಡೋಣ್ರಿ. ಕ್ವಶನ್ ಬಂದ ಕೂಡಲೇ ನೀವು ಏನು ಮಾಡಬೇಕು, ರಫ್ ಸ್ಕೆಚ್ ಹಾಕೊಂಡು ಬಿಡಬೇಕು. ಹೌದಾ, ಇದು ಆಲ್ಮೋಸ್ಟ್ ಆಗಿ ಈಸ್ಟ್ ವೆಸ್ಟ್ ನಾರ್ತ್ ಸೌತ್ 4 ಡೈರೆಕ್ಷನ್ ಬಗ್ಗೆ ಮಾತ್ರ ಇಲ್ಲಿ ಕ್ವಶನ್ಸ್ಗಳನ್ನ ನೋಡ್ತಾ ಇದ್ದೀವಿ. ಅದಕ್ಕೆ ಕೇವಲ ಈಸ್ಟ್ ವೆಸ್ಟ್ ನಾರ್ತ್ ಸೌತ್ ಇಷ್ಟೇ ನೋಡೋಣ್ರಿ. ಆಮೇಲೆ ನೆಕ್ಸ್ಟ್ ಬರ್ತಾ ಡಿಫಿಕಲ್ಟಿ ಲೆವೆಲ್ ಹೆಚ್ಚಾಗ್ತದ. ಆಮೇಲೆ ಸೌತ್ ವೆಸ್ಟ್ ಆಂಗಲ್ಸ್ ಬಗ್ಗೆ ಈ ತರ ಕ್ವಶನ್ಸ್ಗಳನ್ನ ನೆಕ್ಸ್ಟ್ ನಲ್ಲಿ ನಾವು ಡಿಸ್ಕಷನ್ ಮಾಡೋಣ. ಕ್ವಶನ್ ನೋಡ್ರಿ, ಮನ್ಪ್ರೀತ್ ಏನ್ ಮಾಡತ್ತಾನ್ರಿ, ಈಸ್ಟ್ ಕಡೆ ಮುಖ ಮಾಡಿ ನಿಂತಿದ್ದಾನ. ಹೌದಾ, ಈಸ್ಟ್ ದಿಕ್ಕು ಅಂದ್ರೆ ಪೂರ್ವ ದಿಕ್ಕಿಗೆ ಮುಖ ಮಾಡಿ ನಿಂತಿದ್ದಾನ. ಆದ್ರೆ ಅವನು ಹೊಂಟಿಲ್ಲ, ಅಲ್ಲೇ ನಿಂತಿದ್ದಾನೆ. ಟರ್ನಿಂಗ್ ಟು ಹಿಸ್ ರೈಟ್ ಹಿ ವಾಕ್ 50 ಮೀಟರ್ಸ್. ನೋಡ್ರಿ, ಇಲ್ಲಿ ಟರ್ನ್ ಆಗ್ತಾನ, ಯಾ ಕಡೆ, ರೈಟ್ ಕಡೆ ಟರ್ನ್ ಆಗ್ತಾನ. ಹೌದಾ, ಇವನ್ ರೈಟ್ ಅಂದ್ರೆ ಈ ಕಡೆ ಬರ್ತದ. ಹೌದಾ, ಇದು ರೈಟ್ ಆಗ್ತದ, ಇದು ಲೆಫ್ಟ್ ಆಗ್ತದ. ಹೌದಾ, ಅವನು ಏನ್ ಮಾಡಿದ್ದಾನ್ರಿ, ಈಸ್ಟ್ ಕಡೆ ನಿಂತಿದ್ದಾನ. ಅವನ್ ರೈಟ್ ಕಡೆ ಟರ್ನ್ ಆಗ್ತಾನ ಅಂದ್ರೆ ಈ ಕಡೆ ಟರ್ನ್ ಆಗ್ತಾನ. ಟರ್ನ್ ಆಗಿ ಏನ್ ಮಾಡ್ತಾನ್ರಿ, 50 ಮೀಟರ್ ವಾಕ್ ಮಾಡ್ತಾನ. ಅಂಡ್ ದೆನ್ ಟರ್ನಿಂಗ್ ಟು ಹಿಸ್ ಲೆಫ್ಟ್ ಈ ವಾಕ್ಸ್ 50 ಮೀಟರ್. ನಂತರ ಏನ್ ಮಾಡ್ತಾನ್ರಿ, 50 ಮೀಟರ್ ಅನ್ನ ವಾಕ್ ಮಾಡ್ತಾನ. ಯಾ ಕಡೆ, ಲೆಫ್ಟ್. ಲೆಫ್ಟ್ ಅಂದ್ರೆ ಸೌತ್ ಡೈರೆಕ್ಷನ್ ಅಲ್ಲಿ ಲೆಫ್ಟ್ ಯಾವ ಕಡೆ ಬರ್ತದ್ರ, ಈ ಕಡೆ ಬರ್ತದ. ಹೌದಾ, ನೆಕ್ಸ್ಟ್ ಏನ್ ಮಾಡ್ತಾನ, 50 ಮೀಟರ್ ವಾಕ್ ಮಾಡ್ತಾನ. ಆಫ್ಟರ್ ದಿಸ್ ಹಿ ಟರ್ನ್ ಟು ಹಿಸ್ ರೈಟ್ ಅಂಡ್ ವಾಕ್ 50 ಮೀಟರ್. ಆಮೇಲೆ ಏನ್ ಮಾಡ್ತಾನ್ರಿ, ಅವನ್ 50 ಮೀಟರ್ ಆಮೇಲೆ ಏನ್ ಮಾಡ್ತಾನ್ರಿ, ಅವನ 50 ಮೀಟರ್ ಏನ್ ಮಾಡ್ತಾನ, ಅವನ್ ರೈಟಿಗೆ ಟರ್ನ್ ಆಗ್ತಾನ. ಹೌದಾ, 50 ಮೀಟರ್ ಅಗೇನ್ ಹಿ ಟರ್ನ್ ಹೀಸ್ ರೈಟ್. ಆಮೇಲೆ ಏನ್ ಮಾಡ್ತಾನ, ಅವ್ನ ರೈಟಿಗೆ ಏನ್ ಮಾಡ್ತಾನ, 100 ಮೀಟರ್ ವಾಕ್ ಮಾಡ್ತಾನ. ಓಕೆ, ಸೌತ್ ನಲ್ಲಿ ಲೆಫ್ಟ್ ರೈಟ್ ಗೊತ್ತಿರಬೇಕು. ಅವ್ನ ರೈಟಿಗೆ ಏನ್ ಮಾಡ್ತಾನ, 100 ಮೀಟರ್ ವಾಕ್ ಮಾಡ್ತಾನೆ. ಓಕೆ, 100 ಮೀಟರ್. ಫೈನಲಿ ಹಿ ಟರ್ನ್ ಟು ಹೀಸ್ ರೈಟ್ ಅಂಡ್ ವಾಕ್ 100 ಮೀಟರ್. ಫೈನಲಿ ಏನ್ ಮಾಡ್ತಾನ್ರಿ, ಆಮೇಲೆ ಅವನು ತನ್ನ ಬಲಗಡೆ ಏನ್ ಮಾಡ್ತಾನೆ, ಟರ್ನ್ ಆಗ್ತಾನ. 100 ಮೀಟರ್ ಏನ್ ಮಾಡ್ತಾನ, ವಾಕ್ ಮಾಡ್ತಾನ. ಓಕೆ, 100 ಮೀಟರ್ ಅಂದ್ರೆ ಇಲ್ಲಿಗೆ. ಅವನು ಸ್ಟಾರ್ಟಿಂಗ್ ಪಾಯಿಂಟ್ ಎಲ್ಲಿತ್ತು, ಇಲ್ಲಿತ್ತು. ಎಂಡ್ ಪಾಯಿಂಟ್ ಎಲ್ಲಿದೆ, ಇಲ್ಲಿದೆ. ಓಕೆ, ಈಗ ಕ್ವಶನ್ ನೋಡ್ರಿ, ನಾವು ಇನ್ ವಾಟ್ ಡೈರೆಕ್ಷನ್ ಈಸ್ ಹಿ ಫ್ರಾಮ್ ಸ್ಟಾರ್ಟಿಂಗ್ ಪಾಯಿಂಟ್. ನೋಡಿ, ಸ್ಟಾರ್ಟಿಂಗ್ ಪಾಯಿಂಟ್ ನಿಂದ ಈಗ ಅವನು ಯಾವ ಡೈರೆಕ್ಷನ್ ಅಲ್ಲಿ ಮುಖ ಮಾಡಿ ನಿಂತಿದ್ದಾನೆ. ಇದು ಯಾವ ಡೈರೆಕ್ಷನ್, ನಾರ್ತ್. ಹೌದಾ, ನೋಡಿ, ಈಸ್ಟ್ ವೆಸ್ಟ್ ನಾರ್ತ್ ಸೌತ್. ಅವನು ಈ ಕಡೆ ಮುಖ ಮಾಡಿದ್ದಾನ ಅಂದ್ರೆ ಏನಾಯ್ತದು, ಇದು ನಾರ್ತ್ ಆಯ್ತು. ಹೌದಾ, ನಾರ್ತ್ ಅಂದ್ರೆ ಉತ್ತರ ದಿಕ್ಕು. ನೆಕ್ಸ್ಟ್ ಕ್ವಶನ್ ನೋಡೋಣ್ರಿ, ನಾವು ಈ ಡೈರೆಕ್ಷನ್ ಮೇಲೆ ಮಿನಿಮಮ್ 30 to 35 ಕ್ವಶನ್ಸ್ ಅನ್ನ ನಾವಿಲ್ಲಿ ಕವರ್ ಮಾಡೋಣ. ಡಿಫಿಕಲ್ಟಿ ಲೆವೆಲ್ ಏನಾಗ್ತದೆ, ಹೆಚ್ಚಾಗ್ತದ. ಅದೇ ರೀತಿ ಬೇರೆ ಬೇರೆ ವೆರೈಟಿ ಕ್ವಶನ್ಸ್ ಅನ್ನ ನಾವಿಲ್ಲಿ ನೋಡಲು ಸಿಗ್ತದ್ರಿ. ಓಕೆ, ನಿಮಗೆ ಇದ್ರ PDF ಬೇಕಾದ್ರೆ ಆಮೇಲೆ PDF ಸಹಿತ ನಿಮಗೆ ಅವೈಲೇಬಲ್ ಆಗ್ತದ. ಬಬ್ಬು ವಾಕ್ಸ್ ಅ ಡೈರೆಕ್ಷನ್ ಆಫ್ 3 ಕಿಲೋಮೀಟರ್ ಟವರ್ಡ್ಸ್ ನಾರ್ತ್. ಓಕೆ, ಬಬ್ಬು ಏನ್ ಮಾಡ್ತಾನ್ರಿ, ನಾರ್ತ್ ದಿಕ್ಕಿಗೆ ವಾಕ್ ಮಾಡ್ತಾ ಇದ್ದಾನ. ನೋಡ್ರಿ, ಬಬ್ಬು ಸ್ಟಾರ್ಟಿಂಗ್ ಪಾಯಿಂಟ್ ಅನ್ನ ತೆಗೆದುಕೊಳ್ತೀನಿ. ಬಬ್ಬು ವಾಕ್ಸ್ 3 ಕಿಲೋಮೀಟರ್ ಫ್ರಾಮ್ ಟವರ್ಡ್ಸ್ ನಾರ್ತ್. ಓಕೆ, ನಾರ್ತ್ ದಿಕ್ಕಿಗೆ ಏನ್ ಮಾಡ್ತಾ ಇದ್ದಾನ, 3 ಕಿಲೋಮೀಟರ್ ಅನ್ನ ವಾಕ್ ಮಾಡ್ತಾನ. ದ ಟರ್ನ್ ಹೀಸ್ ಲೆಫ್ಟ್ ಅಂಡ್ ವಾಕ್ಸ್ 2 ಕಿಲೋಮೀಟರ್. ಹೌದಾ, ಅವನ್ ಲೆಫ್ಟಿಗೆ ಏನ್ ಮಾಡ್ತಾನ, 2 ಕಿಲೋಮೀಟರ್ ಅನ್ನ ವಾಕ್ ಮಾಡ್ತಾನ. ಲೆಫ್ಟ್ ಅಂದ್ರೆ ಈ ಕಡೆ 2 ಕಿಲೋಮೀಟರ್. ಹಿ ಅಗೇನ್ ಟರ್ನ್ ಲೆಫ್ಟ್ ಅಂಡ್ ವಾಕ್ಸ್ ಫಾರ್ 3 ಕಿಲೋಮೀಟರ್. ಆಮೇಲೆ ಏನ್ ಮಾಡ್ತಾನ, ತನ್ನ ಲೆಫ್ಟಿಗೆ ಏನ್ ಮಾಡ್ತಾನ್ರಿ, 3 ಕಿಲೋಮೀಟರ್ ನ ವಾಕ್ ಮಾಡ್ತಾನ. 3 ಕಿಲೋಮೀಟರ್. ಓಕೆ, at the point he turned to his left and walk for 3 ಕಿಲೋಮೀಟರ್. ನೋಡ್ರಿ, ಆಮೇಲೆ
ಲೆಫ್ಟ್ ಕಡೆ ತಿರುಗಿ ಏನು ಮಾಡ್ತಾನ 3 ಕಿಲೋಮೀಟರ್ ವಾಕ್ ಮಾಡ್ತಾನ. ಓಕೆ, ಹೌ ಮೆನಿ ಕಿಲೋಮೀಟರ್ ಈಸ್ ಬಬ್ಬು ಫ್ರಮ್ ದ ಸ್ಟಾರ್ಟಿಂಗ್ ಪಾಯಿಂಟ್. ಓಕೆ ನೋಡ್ರಿ, ಇಲ್ಲಿ ಪರ್ಫೆಕ್ಟ್ ಸ್ಕ್ವೇರ್ ಆಗಿದೆ. ಯಾಕಂದ್ರೆ ಇದು 2 ಕಿಲೋಮೀಟರ್ ಅದರ ಅಂದ್ರೆ ಇದು 2 ಕಿಲೋಮೀಟರ್ ಇರ್ತದ, ಇದು 3 ಕಿಲೋಮೀಟರ್ ಅದ ಅಂದ್ರೆ ಇದು 3 ಕಿಲೋಮೀಟರ್ ಇರ್ತದ. ಹೌದ್ರಿ, ಈ ಸ್ಟಾರ್ಟಿಂಗ್ ಪಾಯಿಂಟ್ ಇಲ್ಲದ, ಅವ್ನ ಎಂಡ್ ಪಾಯಿಂಟ್ ಇಲ್ಲದ. ಹೌದಾ, ಅಂದ್ರೆ ಟೋಟಲ್ ಆಗಿ ಇದು ಎಷ್ಟು ಅದ ರೀ? 3 ಕಿಲೋಮೀಟರ್ ಅದ. ಆಲ್ರೆಡಿ ಅವನ ಎಷ್ಟು ಕವರ್ ಮಾಡಿದಾನ? ಇಷ್ಟು ಕವರ್ ಮಾಡಿದಾನ ಅವನ. ಹೌದಾ, ಕವರ್ ಮಾಡಿದಾನ ಅಂದ್ರೆ ಏನಾಯ್ತು? 2 ಕಿಲೋಮೀಟರ್ ಕವರ್ ಮಾಡಿದಾನ. ಉಳಿದಿದೆ ಎಷ್ಟು? ಇದಷ್ಟೇ ನಾವು ಫೈಂಡ್ ಔಟ್ ಮಾಡಬೇಕು. 3 - 2 ಅಂದ್ರೆ ಎಷ್ಟಾಯ್ತ್ರಿ? 1. ಹೌದಾ, ಆನ್ಸರ್ ಯಾವುದು? 1 ಕಿಲೋಮೀಟರ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡೋಣ್ರಿ. ಓಕೆ, ಇದು ನೋಡ್ರಿ, ಇದು ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿರುವಂತಹ ಕ್ವಶನ್ ಇದೆ. ಓಕೆ, ಈಸ್ಟ್, ವೆಸ್ಟ್, ನಾರ್ತ್, ಸೌತ್. ಓಕೆ, ಇಲ್ಲಿ ನೋಡ್ರಿ, ನಾರ್ತ್ ವೆಸ್ಟ್ ಡೈರೆಕ್ಷನ್ ಅಂತಿದ್ದಾರೆ. ಅಂದ್ರೆ ಇಲ್ಲಿ ನಾವು 8 ದಿಕ್ಕುಗಳನ್ನ ಇಲ್ಲಿ ಮೊದಲಿಗೆ ಹಾಕೋಬೇಕು. ನಾರ್ತ್ ಮತ್ತು ಈಸ್ಟ್ ನಡುವೆ ನಾರ್ತ್ ಈಸ್ಟ್ ಬರ್ತದ ರೀ. ಹಾಗೆ ಸೌತ್ ಮತ್ತು ಈಸ್ಟ್ ನಡುವೆ ಸೌತ್ ಈಸ್ಟ್ ಬರ್ತದ. ವೆಸ್ಟ್ ಸೌತ್ ವೆಸ್ಟ್ ಬರ್ತದ. ಹಾಗೆ ನಾರ್ತ್ ವೆಸ್ಟ್ ಬರ್ತದ. ಓಕೆ, ಇಲ್ಲಿ ನೋಡ್ರಿ, ಕ್ವಶನ್ ಏನ್ ಕೇಳಿದಾರ? ಐ ವಾಕ್ 30 ಮೀಟರ್ ಇನ್ ನಾರ್ತ್ ವೆಸ್ಟ್ ಡೈರೆಕ್ಷನ್ ಫ್ರಮ್ ಮೈ ಹೌಸ್. ಅಂದ್ರೆ ನಾನು ನನ್ನ ಮನೆಯಿಂದ ನಾರ್ತ್ ವೆಸ್ಟ್ ಡೈರೆಕ್ಷನ್ ಅಲ್ಲಿ 30 ಮೀಟರ್ ಅನ್ನ ನಾನು ವಾಕ್ ಮಾಡ್ತಾ ಇದ್ದೇನೆ. ಇಲ್ಲಿ ಹಾಕೋಣ. ನಾರ್ತ್ ವೆಸ್ಟ್ ಅಂದ್ರೆ ಯಾವುದು? ಇಲ್ಲಿ ನೋಡ್ರಿ, ಇದು ನಾರ್ತ್ ವೆಸ್ಟ್. ಓಕೆ, ನಾರ್ತ್ ವೆಸ್ಟ್ ಡೈರೆಕ್ಷನ್ ಅಂದ್ರೆ ಮೊದಲಿಗೆ ನೀವು ಒಂದು ರಫ್ ಆಗಿ ಏನ್ ಮಾಡ್ರಿ, ಇಲ್ಲಿ ಡೈಗ್ರಾಮ್ ತೆಗೆದು ಬಿಡ್ರಿ. ಓಕೆ, ಇದು ಈಸ್ಟ್, ವೆಸ್ಟ್, ನಾರ್ತ್, ಸೌತ್. ನಾನು ಏನ್ ಮಾಡ್ತಾ ಇದ್ದೇನೆ? ನಾರ್ತ್ ಸೌತ್ ಈ ಡೈರೆಕ್ಷನ್ ಅಲ್ಲಿ ಮೂವ್ ಮಾಡ್ತಾ ಇದ್ದೀನಿ. ಎಷ್ಟು? 30 ಮೀಟರ್. ನಂತರ ನೋಡ್ರಿ, ದೆನ್ 30 ಮೀಟರ್ ಇನ್ ಸೌತ್ ವೆಸ್ಟ್ ಡೈರೆಕ್ಷನ್. ಆಮೇಲೆ ಸೌತ್ ವೆಸ್ಟ್ ಡೈರೆಕ್ಷನ್, ಸೌತ್ ವೆಸ್ಟ್ ಅಂದ್ರೆ ಇಲ್ಲಿದೆ ನೋಡ್ರಿ, ಯಾವುದು? ಸೌತ್ ಮತ್ತು ವೆಸ್ಟ್ ಇದರ ನಡುವೆ ಬರುವಂತಹ ಡೈರೆಕ್ಷನ್. ಒಂದು ರಫ್ ಡಯಾಗ್ರಾಮ್ ಹಾಕೋರಿ. ಇದು ಈಸ್ಟ್, ವೆಸ್ಟ್, ನಾರ್ತ್, ಸೌತ್. ಅಂದ್ರೆ ಸೌತ್ ವೆಸ್ಟ್ ಡೈರೆಕ್ಷನ್ ಅಲ್ಲಿ ಏನ್ ಮಾಡ್ತಾ ಇದ್ದೇನೆ? 30 ಮೀಟರ್ ಅನ್ನ ವಾಕ್ ಮಾಡ್ತೀನಿ. ಓಕೆ, ಆಫ್ಟರ್ ದಿಸ್ ಐ ವಾಕ್ 30 ಮೀಟರ್ ಇನ್ ಸೌತ್ ಈಸ್ಟ್ ಡೈರೆಕ್ಷನ್. ಇದಾದ ಮೇಲೆ ನಾನು ಮತ್ತೆ ಸೌತ್ ಈಸ್ಟ್ ಡೈರೆಕ್ಷನ್ ನಲ್ಲಿ ಏನ್ ಮಾಡ್ತೀನಿ? 30 ಮೀಟರ್ ಅನ್ನ ಕ್ರಮಿಸ್ತೀನಿ. ಸೌತ್ ಈಸ್ಟ್ ಅಂದ್ರೆ ಯಾವ್ದ್ರಿ? ಇದು. ಓಕೆ, ಈಸ್ಟ್, ವೆಸ್ಟ್, ನಾರ್ತ್, ಸೌತ್. ಸೌತ್ ಈಸ್ಟ್ ಅಂದ್ರೆ ಯಾವ್ದ್ರಿ? ಈ ಡೈರೆಕ್ಷನ್. ಹೌದಾ, ನೋಡ್ರಿ, ನೌ ಐ ಟರ್ನ್ ಟು ಮೈ ಹೌಸ್. ಇದು ಮನೆ ಎದುರಿದ ಹೋಮ್, ಹೋಮ್ ಆರ್ ಹೌಸ್. ಹೌದಾ, ಆಮೇಲೆ ಅವನೇನ್ ಮಾಡ್ತಾನ? ತನ್ನ ಮನೆ ಕಡೆಗೆ ಮುಖ ಮಾಡಿ ನಿಲ್ತಾನ. ಹೌದಾ, ರಫ್ ಆಗಿ ಡೈರೆಕ್ಷನ್ ಹಾಕೋರಿ. ಈಸ್ಟ್, ವೆಸ್ಟ್, ನಾರ್ತ್, ಸೌತ್. ಅಂದ್ರೆ ತನ್ನ ಮನೆ ಯಾವ ಕಡೆ ಅದ ರೀ? ಈ ಕಡೆ ಅದ. ಹೌದಾ, ಹಾಗಾದ್ರೆ ನಾರ್ತ್ ಮತ್ತು ಈಸ್ಟ್ ಇವೆರಡು ದಿಕ್ಕುಗಳ ನಡುವೆ ಯಾವ್ದದ ರೀ? ನಾರ್ತ್ ಈಸ್ಟ್ ಡೈರೆಕ್ಷನ್. ಹೌದಾ, ನಾರ್ತ್ ಈಸ್ಟ್ ಡೈರೆಕ್ಷನ್ ಅದ. ಅಂದ್ರ ಸರಿಯಾದ ಉತ್ತರ ಯಾವ್ದೈತ್ರಿ? ಇಲ್ಲಿ ನಾರ್ತ್ ಈಸ್ಟ್ ಆಗಿರ್ತದ. ಹೌದಾ, ಇದು ಸಹಿತ 30 ಮೀಟರ್ ವಾಕ್ ಮಾಡ್ತಾನ. ಈ ತರ ಡಿಫ್ರೆಂಟ್ ಆಗಿರುವಂತಹ ಕ್ವಶನ್ ಗಳನ್ನ ನಾವು ಸಾಲ್ವ್ ಮಾಡೋಣ್ರಿ. ನೆಕ್ಸ್ಟ್ ವಿಡಿಯೋನಲ್ಲಿ ನಾವು 10 ಪ್ರಶ್ನೆಗಳನ್ನ ಡಿಸ್ಕಷನ್ ಮಾಡೋಣ. ಬೇರೆ ಬೇರೆ ತರನಾಗಿರುವಂತಹ ಪ್ರಶ್ನೆಗಳನ್ನ ನಾವು ಡಿಸ್ಕಷನ್ ಮಾಡ್ತಾ ಇರೋಣ. ನೀವು ಕೇವಲ ಈ ತರ ಕ್ವಶನ್ ಗಳನ್ನ ಪ್ರಾಕ್ಟೀಸ್ ಮಾಡಿದ್ರೆ ಸಾಕು, ಯಾವುದೇ ಎಕ್ಸಾಮ್ ಅನ್ನ ಈಸಿಯಾಗಿ ಕ್ರ್ಯಾಕ್ ಮಾಡಬಹುದು.